RB9 ನ್ಯೂಸ್ಗೆ ಸ್ವಾಗತ. ಅಧಿಕಾರಿಗಳ ಶಾಮೀಲು ಆಹಾರ ಪದಾರ್ಥಗಳು ಮಾರುಕಟ್ಟೆಯಲ್ಲಿ ಮಾರಾಟ, ಕೋಡಿಗಲ್ ರಮೇಶ್ ಆರೋಪ. ಚೇಳೂರು ತಾಲೂಕಿನ ಚೀಲಕಲನೇರ್ಪು ಗ್ರಾಮದ ದೇವರಾಜು ಅರಸು ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದ ಮುಂದೆ ಸೋಮವಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡರು ನಿಲಯದ ಮಕ್ಕಳಿಗೆ ಊಟ ಸೇರಿದಂತೆ ಮೂಲಭೂತ ಸೌಲಭ್ಯಗಳು ನೋಡುತ್ತಿಲ್ಲ ಎಂದು ಅನಿರ್ದಿಷ್ಟ ಧರಣಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಕೋಡಿಗಲ್ ರಮೇಶ್ ಮಾತನಾಡಿ, ಚೀಲಕಲನೇರ್ಪು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಶನಿವಾರ, ಭಾನುವಾರ ಮತ್ತು ಸೋಮವಾರ ಸತತ 3 ದಿನಗಳಿಂದ ಊಟ ಮಾಡದೆ ನಿರ್ಲಕ್ಷ್ಯ ತೋರಿದ್ದಾರೆ. ಇದರಿಂದ ನಿಲಯದಲ್ಲಿ ಇದ್ದ ಮಕ್ಕಳು ಹೋಟೆಲ್ನಲ್ಲಿ ಊಟ ಮಾಡಿ ನಿಲಯದಲ್ಲಿ ಉಳಿದುಕೊಂಡಿದ್ದಾರೆ. ಹಣವಿಲ್ಲದ ಮಕ್ಕಳು ಹಾಸ್ಟೆಲ್ ಬಿಟ್ಟು ಮನೆಗಳಿಗೆ ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಈ ಕುರಿತು ಮೇಲ್ವಿಚಾರಕರು ನಿರ್ಲಕ್ಷ್ಯ ವಹಿಸಿದ ಸಿಬ್ಬಂದಿಯನ್ನು ಹಾಗೂ ಮೇಲ್ವಿಚಾರಕರು ಕೂಡಲೇ ಅವರನ್ನು ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದರು. ನಿಲಯದ ವಿದ್ಯಾರ್ಥಿಗಳಿಗೆ ಸರ್ಕಾರದ ನಿಯಮದಡಿ ಊಟದ ಮೆನು ಚಾರ್ಟ್ ಪ್ರಕಾರ ಊಟ ಕೊಡುತ್ತಿಲ್ಲ, ಹಾಗೂ ಮೊಟ್ಟೆ ಹಾಗೂ ಬಾಳೆಹಣ್ಣು ಕೂಡ ಕೊಡುತ್ತಿಲ್ಲ. ಕುಡಿಯಲು ನೀರು ಸಹ ಇಲ್ಲದೆ ಪ್ರತಿ ದಿನ ಮಹಿಳಾ ಅಡುಗೆ ಸಹಾಯಕಿಯರು ಕ್ಯಾನ್ನಲ್ಲಿ ನೀರು ಹೊತ್ತುಕೊಂಡು ತರುವ ದುಸ್ಥಿತಿ ಎದುರಾಗಿದೆ. ಈ ಕುರಿತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಕೇಳಿದರೆ ಈ ಭಾಗದ ನೀರಿನಲ್ಲಿ ಬಹಳಷ್ಟು ಫ್ಲೋರೈಡ್ ನೀರು ಇದ್ದು ಮುಂದಿನ ದಿನಗಳಲ್ಲಿ ಜಲಜೀವನ್ ಮಿಷನ್ ನೀರು ಸಂಪರ್ಕ ಕಲ್ಪಿಸಿದರೆ ಅನುಕೂಲವಾಗಲಿದೆ ಎಂದು ಬೇಜವಾಬ್ದಾರಿ ಉತ್ತರ ನೀಡುತ್ತಾರೆ ಎಂಬ ದೂರುಗಳು ಕೇಳಿಬಂದಿವೆ ಎಂದರು. ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭೇಟಿ ಕೊಟ್ಟು ಪ್ರತಿಭಟನಾಕಾರರಿಂದ ಮನವಿ ಪತ್ರ ಪಡೆದರು. ಈ ವೇಳೆ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಹಿಂಪಡೆದರು. ಈ ವೇಳೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಿಲಯದಲ್ಲಿ 3 ದಿನಗಳಿಂದ ಮಕ್ಕಳಿಗೆ ಊಟ ಮಾಡದೇ ಇರುವಂತಹ ಅಡುಗೆಯವರ ಹಾಗೂ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ಈ ಕುರಿತು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದರು. ಅಧಿಕಾರಿಗಳಿಗೆ ಎಚ್ಚರಿಕೆ. ಜಿಲ್ಲಾ ಉಸ್ತುವಾರಿ ಇಲಾಖೆಯ ಅಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಭರವಸೆ ನೀಡಿದ್ದಾರೆ. ಈ ಕುರಿತು ಪ್ರಭಾವಿ ಅಧಿಕಾರಿಗಳ ಕುಮ್ಮಕ್ಕಿನಿಂದ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಈ ವೇಳೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ಗಿನ್ನಿ ಶ್ರೀನಿವಾಸ್, ಪಾಳ್ಯಕೆರೆ ಬಾಬು, ಟೈಲರ್ ರಾಮಚಂದ್ರ, ಅಂಜಿ, ಹರೀಶ್, ರಾಮಾಂಜಿ, ಮಂಜುನಾಥ, ಅಂಗಡಿ ರಾಮಾಂಜಿ, ದ್ವಾರಪಲ್ಲಿ ಆನಂದ್ ಸೇರಿದಂತೆ ದಲಿತ ಮುಖಂಡರು ಇದ್ದರು. RB9 ನ್ಯೂಸ್ ವರದಿ ರಾಮಾಂಜನೇಯ ಎಸ್. ಸರ್, ಇಲ್ಲಿ ಬಂದಿರೋ ಧರಣಿ ಏನು? ನಿಮಗೆ ನ್ಯಾಯ ಸಿಗ್ತಾ ಇಲ್ವಾ? ಸರ್, ಈಗ ಇಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರಿಜಿಸ್ಟರ್ ನಂಬರ್ 386 ನಮ್ಮ ಸಂಘಟನೆ. ಇಲ್ಲಿ ಚಿಲಕಲನೇರ್ ಪಾಸ್ ಹತ್ರ ಇವತ್ತು ನಾವು ತುರ್ತಾಗಿ ಈ ಧರಣಿ ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಳ್ಳಲಾಗುತ್ತೆ ಅಂದರೆ, ಶನಿವಾರ ಮಕ್ಕಳಿಗೆ ಟಿಫನ್ ಮಾಡಿ ಮಕ್ಕಳನ್ನ ಹಾಸ್ಟೆಲಿಂದ ಕಳಿಸ್ಬಿಟ್ಟಿದ್ದಾರೆ. ಭಾನುವಾರ ಮಕ್ಕಳಿಲ್ಲ, ಊಟ ಮಾಡಿಲ್ಲ. ಇರೋ ಮಕ್ಕಳ 2 ವಿದ್ಯಾರ್ಥಿಗಳಿದ್ದರೆ ಅವ್ರಿಗೂ ಊಟ ಮಾಡಿಲ್ಲ. ಮತ್ತು ಸೋಮವಾರ ಬೆಳಗ್ಗೆ ಟಿಫನ್ನು ಮಾಡಿಲ್ಲ. ಮಕ್ಕಳು ಬಂದವರು ಏನು ಇಲ್ಲಿ ದುಡ್ಡು ಕಾಸಿರೋರು ಹೋಟ್ಲಲ್ಲಿ ತಿಂದಿದ್ದಾರೆ, ಕಾಸು ಇಲ್ಲದೇ ಇರೋರು ಹಂಗೆ ಸ್ಕೂಲ್ಗೆ ಹೋಗಿದ್ದಾರೆ. ಅಲ್ಲಿ ಬಿಸಿ ಊಟ ಇಕ್ಕಿದ್ದಾರೆ, ಅದು ತಿಂದಿದ್ದಾರೆ. ಸರ್ಕಾರದಿಂದ ಬಂದಂಥ ಎಲ್ಲ ಆಹಾರ ಪದಾರ್ಥಗಳು ಎಲ್ಲರೂ ಇವರು ಮೇಲ್ವಿಚಾರಕರು, ತಾಲೂಕು ಅಧಿಕಾರಿಗಳು ಶಾಮೀಲಾಗಿಬಿಟ್ಟು ಮಾರ್ಕೆಟಲ್ಲಿ ಮಾರ್ಕೊಳ್ತಾ ಇದ್ದಾರೆ. ಇದು ಎವಿಡೆನ್ಸ್ ಸಮೇತ ಇದೆ, ವಿಡಿಯೋಗಳಿದೆ, ಫೋಟೋಗಳು ಇದೆ. ಇದ್ರ ಬಗ್ಗೆ ನಾವು ಸುಮಾರು 6 ತಿಂಗಳಿಂದ ಕೂಡ ನಾವು ಸರ್ಕಾರ ಗಮನಕ್ಕೆ ತಂದಿದ್ದೀವಿ, ಮೇಲೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಯಾವುದೇ ಕಾನೂನಲ್ಲಿ ಅವರು ಕ್ರಮ ತೆಗೆದುಕೊಳ್ತಾ ಇಲ್ಲ. ಏನು ಕಾರಣ ಅಂದರೆ, ಅವ್ರು ಹೇಳ್ತಾರೆ ತಾಲೂಕು ಆಫೀಸಿಂದ ಹಿಡಿದು ಡಿಸ್ಟಿಕ್ ಆಫೀಸ್ವರೆಗೂ ನಾವು ಮಾಮೂಲಿ ಕೊಡ್ತಾ ಇದ್ದೀವಿ, ಯಾರೂ ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ, ನೀವೇನು ಮಾಡ್ತೀರೋ ಧರಣಿ ಮಾಡ್ತೀರೋ ಏನು ಮಾಡ್ತೀರೋ ಮಾಡ್ಕೊಳ್ಳಿ, ನಮ್ಮ ಇಷ್ಟ ಬಂದಾಗ ನಾವು ಮಾಡ್ಕೊಡ್ತೀವಿ, ಆಹಾರನೂ ಮಾಡ್ಕೊಡ್ತೀವಿ. ನಮಗೆ ಟೆಂಡರ್ದಾರರು ನಾವೇ. ತರಕಾರಿ ಕಾನೂನು ಚೌಕಟ್ಟಲ್ಲಿ ವಾರಕ್ಕೆ 3 ಸಾರಿ ಫ್ರೆಶ್ ತರಕಾರಿ ಕೊಡಬೇಕು. ಆದರೆ ಆ ತರಕಾರಿ ಟೆಂಡರ್ದಾರ ಎತ್ಕೊಂಡ್ಬಂದು ಕೊಡೋಲ್ಲ. ಈ ವಾರ್ಡನ್ಸ್ ಪರ್ಚೇಸ್ ಮಾಡ್ಕೊಂಡ್ಬಂದು ಹಾಸ್ಟೆಲ್ ನಡೆಸ್ತಾ ಇದ್ದಾರೆ. 15 ದಿವಸಕ್ಕೆ ಒಂದು ಸಾರಿ ಮಾಡ್ತಾರೆ ಈ ಕೆಲಸ. ಹಾಲು ಕೊಡೋಲ್ಲ, ಬಾಳೆಹಣ್ಣು ಕೊಡೋಲ್ಲ, ಮೊಟ್ಟೆ ಕೊಡೋಲ್ಲ, ಚಿಕನ್ ಕರೆಕ್ಟಾಗಿ ಕೊಡೋಲ್ಲ. ಮಕ್ಕಳು 3 ಜನ 4 ಜನ ಇದ್ದಾಗ ಅವಾಗ ಅರ್ಧ kg ಚಿಕನ್ ತಂದು
ಮಕ್ಕಳಿಗೆ ಹಾಕ್ತಾರೆ. ಈ ಥರ ಎಲ್ಲ ಕೆಲಸಗಳು ಮಾಡ್ತಾಯಿದ್ದಾರೆ. ಹಾಸ್ಟೆಲ್ ಕಡೆ ಯಾವುದೇ ಕಾರಣಕ್ಕೂ ಮೇಲ್ವಿಚಾರಕ್ಕೆ ಹೋಗಿ ತಂಪು ಕೊಡ್ತಾ ಇಲ್ಲ. ಏನು ಹಾಜರಾತಿಯಲ್ಲಿ ಟೌನಲ್ಲೇ ತಿರುಗಾಡಿಕೊಂಡು ಟೌನಲ್ಲೇ ಕೊಡ್ತಾ ಇದ್ದಾರೆ. ಇದನ್ನು ಕೇಳಿದ್ರೆ ಅವರೆಲ್ಲ ಆಫೀಸಲ್ಲಿ ಒಂದಾಗಿ, ತಾಲೂಕು ಆಫೀಸರು, ಜಿಲ್ಲಾ ಅಧಿಕಾರಿಗಳೆಲ್ಲ ಒಂದಾಗಿ ಅವ್ರ ಇಷ್ಟ ಬಂದಾಗೆ ಮಾಡ್ತಾಯಿದ್ದಾರೆ. ಎಷ್ಟು ನಾವು ಅವ್ರು ಮಾಡ್ತಾಯಿರೋ ತಪ್ಪುಗಳನ್ನು ಕಂಡುಹಿಡಿದು ಎಲ್ಲ ಕೊಟ್ಟರು ಕೂಡ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಆಕ್ಷನ್ ತಗೊಳ್ತಾ ಇಲ್ಲ. ಮತ್ತು ಇವತ್ತು ಇಲ್ಲಿ ಮಕ್ಕಳಿಗೆ ಯಾವಾಗ ಊಟ ಕೊಡಲಿಲ್ವೋ ಆ ಮಕ್ಕಳು ನಮ್ಗೆ ಊಟ ಕೊಡ್ತಾ ಇಲ್ಲ ಅಂತ ಒಂದು ವಿಡಿಯೋ ಗ್ರೂಪಲ್ಲಿ ಇದು ಮಾಡಿದಾಗ ನಾವು ಇಮಿಡಿಯೇಟಾಗಿ ಬಂದು ಮಕ್ಕಳಿಗೆ ಯಾಕೆ ನೀವು ಊಟ ಕೊಡಲಿಲ್ಲ ಅಂತ ಚುಟ್ಟಾಗಿ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈಗ ಬೆಳಗಿನಿಂದ ಸಾಯಂಕಾಲವರೆಗೂ ನಾವು ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. 7 ಗಂಟೆಯಲ್ಲಿ ಜಿಲ್ಲಾ ಉಸ್ತುವಾರಿಗಳಾದಂಥ ನಮ್ಮ DO ಮೇಡಮ್ ಅವರು ಬಂದು ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ನಾವು ನಮ್ಮ ಹಂತದಲ್ಲಿ ಏನಿದೆಯೋ ಆಕ್ಷನ್ ತಗೊಳ್ತೀವಿ. ಅಡುಗೆಯವ್ರನ್ನ ಸಸ್ಪೆಂಡ್ ಮಾಡ್ತೀವಿ, ಮತ್ತು ಮೇಲ್ವಿಚಾರಕರನ್ನ ಚೇಂಜ್ ಮಾಡ್ತೀವಿ. ಹಾಸ್ಟೆಲ್ ಫುಡ್ಡನ್ನು ಯಾರ್ಯಾರು ಮಾರ್ಕೆಟಲ್ಲಿ ಮಾರ್ಕೊಳ್ತಾ ಇದ್ದಾರೋ ಅವ್ರ ಮೇಲೆ ನಾವು ಕಾನೂನು ಚೌಕಟ್ಟಲ್ಲಿ ಏನು ಮೇಲ್ಯ ಅಧಿಕಾರಿಗಳಿಗೆ CEO ಮತ್ತು ಕಮಿಷನರ್ಗೂ ಬರೀತೀವಿ. ಅಲ್ಲಿಂದ ಏನು ಕ್ರಮ ಬರುತ್ತೋ ಅದನ್ನು ನಾವು ಡಿಸ್ಮಿಸ್ ಮಾಡ್ತೀವೋ ಸಸ್ಪೆಂಡ್ ಮಾಡ್ತೀವೋ ನಾವು ಬರೆಯೋಕ್ಕೆ ರೆಡಿ ಇದ್ದೀವಿ ಅಂತ ಅದು ಭರವಸೆಯನ್ನು ಕೊಟ್ಟಿದ್ದಾರೆ. ಸರ್ ಎಷ್ಟು ದಿನ ಒಳಗಡೆ ನಿಮ್ಗೆ ಅನ್ನೋದಕ್ಕೆ ಇದು ಮಾಡ್ತಾರೆ ಅಂತ ಹೇಳ್ತಾರೆ? 5 ದಿವಸ ಅಂತ ಟೈಮ್ ಹೇಳಿದ್ದಾರೆ. ನೋಡ್ತೀವಿ. 5 ದಿನ ಒಳಗಡೆ ನಿಮ್ಗೆ ನ್ಯಾಯ ಸಿಗಲಿಲ್ಲ ಅಂದರೆ ಮುಂದೆ ನಿಮ್ಮ ಹೋರಾಟ ಹೆಂಗೆ ಮಾಡ್ತೀರಾ? DO ಮೇಡಮ್ ಅವರು ಭರವಸೆ ಕೊಟ್ಟಿದ್ದಾರೆ. ಅದನ್ನು ಬಗೆಹರಿಸ್ತಿದ್ರೆ ನಾವು ಉಗ್ರವಾದ ಹೋರಾಟವನ್ನು ನಾವು ಈ 5 ದಿನ ಟೈಮ್ ನೋಡಿ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಆಫೀಸ್ ಮುಂದೆ ಮಾಡ್ತೀವಿ, ಜಿಲ್ಲಾ ಕಚೇರಿ ಮುಂದೆ ಮಾಡ್ತೀವಿ. ಇಲ್ಲಾಂದರೆ ಇಲ್ಲಿ ಚಿಂತಾಮಣಿ ತಾಲೂಕು ಆಫೀಸ್ ಮುಂದೆಯನ್ನು ಮಾಡ್ತೀವಿ. ನಾವು ಜಿಲ್ಲಾ ಸಮಿತಿ ಸಭೆಯನ್ನು ಕರೆದು ಎಲ್ಲ ಸಮ್ಮುಖದಲ್ಲಿ, ಲೀಡರ್ ಸಮ್ಮುಖದಲ್ಲಿ ಚರ್ಚಿಸಿ ಎಲ್ಲಿ ಮಾಡಬೇಕಂತ ನಾವು ಇದು ಚರ್ಚೆ ಮಾಡಿಕೊಂಡು ಕಾರ್ಯಕ್ರಮವನ್ನು ಹಂತವಾಗಿ ನಾವು ಉಗ್ರವಾದ ಕಾರ್ಯಕ್ರಮನ ಮಾಡ್ತೀವಿ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀವಿ.